ಹಾಯ್. ಯೂಶ್ವಲಿ ವಾಯ್ಸ್ ಆಫ್ ಸೋಲ್ ಎಲ್ಲ ಕೇಳ್ತಿರ್ತೀರ. ಸೊ ಬೆಟರ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ. ವಾಟ್ ಇಫ್ ನಾನು ಖುದ್ದಾಗಿ ನಿಮಗೆ ಕತೆ ಹೇಳೋದಾದರೆ ಯಾವ ರೀತಿ ಇರ್ಬೋದು ಅಂತ. ಇದು ನೀವು ಕಣ್ಮುಚ್ಕೊಂಡಾದರೂ ಕೇಳಿಸ್ಕೋಬೋದು ಆ್ಯಂಡ್ ಕಣ್ಬಿಟ್ಟು ನೋಡಿ ಕೂಡ ಕೇಳಿಸ್ಕೋಬೋದು. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಅನುಭವನ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಮೈ ಫಸ್ಟ್ ಎಪಿಸೋಡ್. ಎಲ್ಲ ನಾನು ಸುತ್ತಮುತ್ತ ಸೆಟಪ್ ಮಾಡಿಕೊಂಡು ಗೊತ್ತಿಲ್ಲ ನನಗೆ ಹೇಗೆ ಬರುತ್ತೆ ಅಂತ. ಬಟ್ ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಕೇವಲ ಇಲ್ಲಿ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇಂಪ್ರೂವ್ ಆಗ್ತೀರಾ ಆ್ಯಂಡ್ ನಿಮ್ಮಿಂದ ತುಂಬ ಜನ ಇಂಪ್ರೂವ್ ಆಗ್ತಾರೆ. ಈ ಒಂದು ಕತೆಗಳನ್ನು ಅಥವಾ ಈ ಒಂದು ಮೋಸ್ಟ್ ಪ್ರಾಬ್ಲಿ ನೀವು ಕಣ್ಣು ಮುಚ್ಕೊಂಡ್ರೆ ಇದು ವಿಜುವಲೈಸ್ ಮಾಡೇ ಮಾಡ್ತೀರಾ. ಸೊ ನಿಮ್ಮ ಲೈಫ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ತುಂಬ ರೀತಿಯಾಗಿ ನಿಮಗೆ ಒಳ್ಳೇದಾಗುತ್ತೆ. ದಟ್ಸ್ ಐ ಕ್ಯಾನ್ ಅಶ್ಯೂರ್. ಸೊ ಲೆಟ್ ಸ್ಟಾರ್ಟ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಥಿಂಗ್ ಯು ರಿಮೆಂಬರ್, ಇಲ್ಲಿ ನೀ ನನಗೆ ನಾನು ಕೂಸಿದ್ದಾಗೆ, ಆಯಿತಾ? ಇನ್ಫ್ಯಾಕ್ಟ್ ಎಲ್ಲನೂ ಕೂಡ ನೀ ನನಗೆ. ಇಲ್ಲಿ ನೀವು ತಾವು ಇದನ್ನು ನಾನು ಬಳಸೋದಿಲ್ಲ, ನೀನು. ಬಿಕಾಸ್ ನೀನು ನಂದು. ನನಗೂ ನಿನಗೂ ವ್ಯತ್ಯಾಸನೇ ಇಲ್ಲ. ನಾನಿಲ್ಲಿ ನಿನಗೆ ಒಂದು ದೇಹವಾಗಿ ಕಾಣಿಸ್ಬೋದು, ನನ್ನ ವಾಯ್ಸ್ ಕೂಡ ನಿಂಗೆ ಕೇಳಿಸುತ್ತೆ. ಆದರೆ ನನಗೂ ನಿನಗೂ ವ್ಯತ್ಯಾಸ ಇಲ್ವೇ ಇಲ್ಲ. ನಿನ್ನ ಆತ್ಮನೇ ನಾನು. ಯಾಕೆ ಇದನ್ನು ಹೇಳಿದೆ ಅಂತ ನಿನಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ವಾಯ್ಸ್ ಆಫ್ ಸೋಲ್ ಕೇಳಿರೋದ್ರಿಂದ ಹೊಸಬ್ರಾಗಿದ್ದರೆ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ವಿಸಿಟ್ ಮಾಡಿ. ನನ್ನ ಪ್ರೊಫೈಲ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ದಟ್ ನಿಮಗೆ ವಾಯ್ಸ್ ಆಫ್ ಸೋಲ್ ಆಡಿಯೋ ವರ್ಷನ್ಸ್ ಏನಿತ್ತು ಡೆಫಿನೆಟ್ಲಿ ನೀವು ಕೇಳ್ಬೋದು. ಯೂಶ್ವಲಿ ವಾಯ್ಸ್ ಆಫ್ ಸೋಲಲ್ಲಿ ನನ್ನ ಪ್ರಪಂಚಕ್ಕೆ ನಿನ್ನನ್ನು ಕರ್ಕೊಂಡು ಬರ್ತಿದ್ದೀನಿ. ಸೊ ಸದ್ಯಕ್ಕೀಗ ಇದು ನನ್ನ ಪ್ರಪಂಚ, ನಿನಗೆ ಕಾಣಿಸ್ತಿದೆ. ನಾನಿಲ್ಲಿ ಏನೇ ಹೇಳಬೇಕಾದ್ರೂ ಕೂಡ ನೀನು ನನ್ನ ಪಕ್ಕದಲ್ಲೇ ಕೂತಿದ್ಯಾ ಅಥವಾ ನನ್ನ ಎದುರುಗಡೆ ಕೂತಿದ್ಯಾ ಅನ್ನೋ ಫೀಲಲ್ಲಿ ನನ್ನ ಪ್ರತಿ ಮಾತನ್ನು ಕೂಡ ಕೇಳಿಸ್ಕೊ. ಬದಲಾವಣೆ ಎಷ್ಟಾಗುತ್ತೆ ಅಂತ ನೀನೇ ಕೊನೆ ಕಮೆಂಟ್ ಮಾಡ್ತೀಯ. ಆ್ಯಕ್ಚುಲಿ ನಾನು ಸಮುದ್ರದ ದಡದ ಮೇಲೆ ನಿನ್ನ ಕೂರಿಸಲ್ಲ, ಇವತ್ತು ಮನೇಲೇ ಕೂರಿಸ್ಕೊಂಡು ಮಾತಾಡ್ತೀನಿ. ಬಟ್ ಸಮುದ್ರ ನನ್ನ ಪಕ್ಕದಲ್ಲೇ ಇದೆ. ಸೊ ನಿನಗೆ ಸಮುದ್ರದ ಸೌಂಡ್ ಕೂಡ ಕೇಳಿಸುತ್ತೆ. ಸೊ ಬಂಗಾರ, ಯೂಶ್ವಲಿ ನೀನು ಸೆಟಲ್ ಆಗಬೇಕು ಲೈಫಲ್ಲಿ ಅಂತಿರ್ತೀಯ ಅಲ್ವಾ? ಏನು ಸೆಟಲ್ ಆಗೋದು ಅಂತಂದರೆ ಇಂಥದ್ದೊಂದು ಕೆಲಸ ನಾವು ಮಾಡಿದ ತಕ್ಷಣ ಅಥವಾ ಇಂಥದ್ದೇನೋ ನಾವು ಕೊಂಡ್ಕೊಂಡ ತಕ್ಷಣ ಸೆಟಲ್ ಆಗೋದು ಅಂದರೆ ಸತ್ಯನ ಅದು? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಏನೋ ನಾನು ಇಷ್ಟು ಚೆನ್ನಾಗಿ ಓದಿ ಒಂದು ಕೆಲಸ ತಗೊಂಡ್ರೆ ಸೆಟಲ್ ಆಗ್ತೀನಿ ಅಂತ, ಹೌದಾ? ಇಲ್ಲ ಅಲ್ವಾ? ಸರಿ, ಓಕೆ, ಏನೋ ಒಂದು ದೊಡ್ಡ ಬಂಗ್ಲೆ ಕಟ್ಬಿಟ್ಟೆ ಅಥವಾ ಯಾವುದೋ ಒಂದು ಮನೆ ಕಟ್ಕೊಂಡೆ ನಿನಗೆ ಸ್ವಂತ ಅಂತ, ಸೆಟಲ್ ಆದ್ಯಾ? ಇಲ್ಲ. ಸರಿ, ಓಕೆ, ಒಂದು ಕಾರ್ ತೊಗೊಂಡೆ ಅಥವಾ ನೀನು ಇಷ್ಟಪಟ್ಟಿದ್ದ ಬೈಕ್ ತೊಗೊಂಡೆ, ಒಂದು ಐಫೋನ್ ತೊಗೊಂಡೆ, ಸೆಟಲ್ ಆದ್ಯಾ? ಇಲ್ಲ. ಓಕೆ, ಮದುವೆ ಆಗ್ತೀಯಾ? ಸೆಟಲ್ ಆದ್ಯಾ? ಇಲ್ಲ ಅಲ್ವಾ? ಭ್ರಮೆ. ಸೀರಿಯಸ್ಲಿ, ಈ ಸೆಟಲ್ ಆಗೋದು ಅನ್ನೋದೊಂದು ಭ್ರಮೆ. ಚಿಕ್ಕದ್ರಿಂದನೂ ಕೂಡ ನಿನಗೆ ಎಲ್ಲರೂ ನೀನು ಇದು ಮಾಡಿದರೆ ಸೆಟಲ್ ಆಗಿಬಿಡ್ತೀಯ, ಇದು ಓದಿದ್ಮೇಲೆ ಸೆಟಲ್ ಆಗಿಬಿಡ್ತೀಯ, ಈ ಕೆಲಸ ಸೇರ್ಕೊಂಡ್ಮೇಲೆ ಸೆಟಲ್ ಆಗಿಬಿಡ್ತೀಯ, ಇದು ತಗೊಂಡ್ರೆ ಅಥವಾ ನಿನ್ನ ಮದುವೆ ಆದಮೇಲೆ ಸೆಟಲ್ ಆಗೋಗ್ತೀಯ ಅಂತ ಹೇಳಿರ್ತಾರೆ. ನೀನು ಅದನ್ನೇ ನಂಬ್ಕೊಂಡು ಬಂದಿರ್ತೀಯ. ಬಟ್ ನಿನಗೆ ಯಾವತ್ತಾದರೂ ಅನಿಸಿದೆ ನೀನು ಸೆಟಲ್ ಆಗಿದ್ದೀನಿ ಅಂತ? ಇಲ್ಲ ಅಲ್ವಾ? ದಟ್ಸ್ ಆಲ್ ಲೈಫ್ ಇಸ್. ಸೆಟಲ್ ಇಸ್ ಓನ್ಲಿ ವೆನ್ ಯಾವಾಗ ನಿನ್ನ ಆಯುಸ್ ಮುಗಿದು ನಿಂದು ಒಂದು 6 ಅಡಿ 3 ಅಡಿ ಜಾಗದಲ್ಲಿ ನೀ ಆರಾಮಾಗಿರ್ತೀಯ, ಗೊತ್ತಾ? ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಸೆಟಲ್. ಅದನ್ನು ಬಿಟ್ಟು ಏನೋ ಒಂದು ನಮ್ಮ ಆಸೆಗಳನ್ನ ಇಟ್ಕೊಂಡು ಅದು ಈಡೇರಿದ ತಕ್ಷಣ ನಾವು ಸೆಟಲ್ ಆಗ್ತೀವಿ ಅನ್ನೋದು ದಡ್ಡಿತನ. ಫೈನ್, ಇಟ್ಸ್ ಓಕೆ, ಅದೆಲ್ಲನೂ ಬೇಡೋಣ. ಹೇಗಾಗ್ತಿದೆ ಲೈಫ್ ನಿಂದು? ಆಲ್ ಗುಡ್. ಇಟ್ಸ್ ಆಲ್ ಅಬೌಟ್ ಯು ಬಂಗಾರ. ನೀನು ಸರಿ ಮಾಡ್ಕೋಬೇಕು, ನೀನೇ. ಬೇರೆ ಯಾರು ಬಂದರೂ ಕೂಡ ಕಾಪಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನಿದ್ದೀನಿ. ಇದು ಸರಿ, ಇದು ತಪ್ಪು, ಇದು ಹಿಂಗೆ ಮಾಡ್ಬೋದು, ಮಾಡಬಾರ್ದಾ, ಅದನ್ನು ನಾನು ಹೇಳ್ತೀನಿ. ಆದರೆ ಖುದ್ದಾಗಿ ಬದುಕ್ತಿರೋದು ನೀನು, ಹೌದಲ್ವಾ? ಸೊ ಎಷ್ಟು ಅಚ್ಚುಕಟ್ಟಾಗಿ ನೀನು ಡಿಸೈಡ್ ಮಾಡಬೇಕೆಲ್ಲನೂ ಕೂಡ. ಸೊ ಲೈಫ್ ಇಸ್ ವಂಡರ್ಫುಲ್, ಟು ಬಿ ಫ್ರ್ಯಾಂಕ್ ವಂಡರ್ಫುಲ್ ಇಟ್ ಇಸ್. ಇದು ನಾನು ಯಾರೋ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಲ್ಲ, ನಿನ್ನ ಆತ್ಮ ನಿನಗೆ ಹೇಳ್ತಿದೆ. ನೀನು ನನಗೆ ಎಷ್ಟು ನೋವು ಕೊಟ್ಟಿದ್ಯಾ, ಇನ್ ದ ಸೆನ್ಸ್ ನಿನ್ನ ಆತ್ಮಕ್ಕೆ. ಫಸ್ಟ್ ಇದನ್ನು ತಲೆಯಲ್ಲಿ ಇಟ್ಕೊ. ಇಲ್ಲಿ ಮಾತಾಡ್ತಿರೋದು ನಿನ್ನ ಆತ್ಮನೇ ಹೊರತು ಬೇರೆ ಯಾರೂ ಅಲ್ಲ. ಸೊ ನಿನ್ನ ಲೈಫಲ್ಲಿ ನೀನು ನನಗೆ ಎಷ್ಟು ಕಷ್ಟ ಕೊಟ್ಟಿದೆ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ನೀನು ಯಾವತ್ತೂ ನನ್ನ ಬಗ್ಗೆ ಗಮನಿಸಲೇ ಇಲ್ಲ.
ಹೌದಲ್ವಾ? ಬಾಡಿಗೆ ಫುಡ್ ಹೇಗೆ ಇಂಪಾರ್ಟೆಂಟು, ಸೋಲ್ಗೂ ಕೂಡ ಅಷ್ಟೇ. ನೀನು ನನ್ನ ಜೊತೆ ಮಾತಾಡಿದ್ರೇ ತಾನೇ ನಾನು ನೀನು ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗೋದು. ಮಾತೇ ಆಡಲ್ಲ ನೀನು ನನ್ನ ಜೊತೆ, ಮತ್ತೆ ಎಲ್ಲಿಂದ ಅಲ್ವಾ ಸಮುದ್ರ? ಯಾವಾಗ ಹೇಳು ಲಾಸ್ಟ್ ಟೈಮ್ ಕಂದಮ್ಮ ನಮ್ಗಳ ಬಗ್ಗೆ ಮಾತಾಡಿದ್ದು? ಏನಿಲ್ಲ, ಯಾವಾಗಲೂ ಇಲ್ಲ. ನೋಡಿ ಗಿಡ ನೋಡು, ಗಿಡದ ಜೊತೆ ಯಾವಾಗ ಮಾತಾಡಿದೆ ನೀವು? ಯಾವತ್ತಾದ್ರೂ ಒಂದಿನ ವಿಚಾರಿಸ್ಕೊಂಡ? ಇನ್ಯಾವ ರೀತಿ ಪ್ರೀತಿ? ಕೇವಲ ಈ ಜಗತ್ತಲ್ಲಿ ಮನುಷ್ಯರು ಕೊಟ್ಟರೆ ಮಾತ್ರ ಪ್ರೀತಿನ? ಬೇರೆ ಯಾರಿಗೂ ಕೂಡ ವ್ಯಾಲ್ಯೂನೇ ಇಲ್ವಾ? ಅಥವಾ ಜೀವ ಇದ್ದು ಓಡಾಡೋರಿಗೆ ಮಾತ್ರ ಬೆಲೆನಾ? ಸರಿ, ಓಕೆ, ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಬೆಲೆ ಕೊಟ್ಟಿದೆಯಾ? ಎಲ್ಲರಿಗೂ ಕೂಡ ನಿನ್ನ ಮಾತನ್ನ ಕೇಳೋವಂಥ ಶಕ್ತಿ ಇದೆ. ನೀನು ಮಾತಾಡಬೇಕು. ಟು ಬಿ ಫ್ರ್ಯಾಂಕ್, ನೀನು ಮಾತಾಡ್ತಿಲ್ಲ, ಮಾತಾಡಬೇಕು. ಇನ್ನೂ ತುಂಬ ವಿಚಾರಗಳನ್ನ ನಾನು ನಿಮಗೆ ಬಿಡಿಸಿ ಹೇಳೋಕ್ಕಿದೆ. ಸೊ ಇದು ಫಸ್ಟ್ ಎಪಿಸೋಡ್, ಆದ್ದರಿಂದ ಕೇವಲ ನಾನು ನಿನ್ನ ಸಂಬಂಧದ ಬಗ್ಗೆ ಮಾತ್ರ ಹೇಳಿದೆ. ಆ್ಯಂಡ್ ಅಫ್ಕೋರ್ಸ್ ಲೈಫಲ್ಲಿ ಸೆಟಲ್ ಆಗೋದು ಅಂದರೆ ಏನು ಅಂತ ನಿನಗೆ ನೀನೇ ಆಲೋಚನೆ ಮಾಡುವಂಥ ಒಂದು ಶಕ್ತಿನಾದರೂ ಬಂದಿರುತ್ತೆ. ಸೊ ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಏನು ಅಂತ, ಬಟ್ ತುಂಬ ಜನಕ್ಕೆ ಹೆಲ್ಪ್ ಅಂತೂ ಆಗುತ್ತೆ. ನೀವು ನೋಡಿದರೆ ಶೇರ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಪ್ರತಿದಿನ ಕೂಡ ನಾನು ಈ ಎಪಿಸೋಡ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಗುತ್ತಲ್ಲೋ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಯತ್ನ ಇದ್ದೇ ಇರುತ್ತೆ. ಆ್ಯಂಡ್ ನಾನು ನಿನ್ನ ಮೇಲೆ ಹಾಕೋ ಪ್ರತಿಯೊಂದು ಎಫೆಕ್ಟ್ಸ್ ಕೂಡ ನಿನ್ನ ಏಳಿಗೆಗಾಗೇ ಇರುತ್ತೆ. ಸೊ ನೋಡೋದನ್ನು ಮರಿಬೇಡ, ನೋಡಿ ಕಲ್ತ್ಕೊಳ್ಳೋದನ್ನು ಮರಿಬೇಡ, ಕಲಿತು ಪಾಲಿಸೋದನ್ನು ಬಿಡಬೇಡ. ಓಕೆ, ಸೊ ಇಲ್ಲಿ ನೀನು ನನಗೆ ಸಪೋರ್ಟ್ ಮಾಡಿದ್ರೆ ನೀನು ನಿನಗೆ ಸಪೋರ್ಟ್ ಮಾಡಿದ ಹಾಗೆ, ಆ್ಯಂಡ್ ನಿನ್ನಿಂದ ಲಕ್ಷಾಂತರ ಜನ ಬದಲಾಗ್ಬೋದು. ನೆನಪಿರಲಿ, ನೀನು ನಾನೇ. ಸೊ ಈಗ ವಿಡಿಯೋ ನೋಡಿದ್ಮೇಲೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ. ಆ್ಯಂಡ್ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡು. ಕೇವಲ ಲೈಫ್ ಇಷ್ಟು ಚಿಕ್ಕದು ಅಂತ ಅನ್ನಿಸ್ಬೋದು, ದೊಡ್ಡದಾಗಿ ತೋರಿಸ್ತೀನಿ. ದೊಡ್ಡದು ಅಂತ ಅನಿಸಿದ್ರೆ ಇಷ್ಟಲ್ಲೇ ಮುಗ್ದೋಗುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಬದುಕು ನೀನು ಅಂದ್ಕೊಂಡ ಹಾಗೆ ಕೂಡ ಇರುತ್ತೆ, ನೀನು ಅಂದ್ಕೊಂಡ ಹಾಗೆ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಫಾಲೋ ಮಾಡೋದನ್ನು ಮರಿಬೇಡ. ಸದ್ಯಕ್ಕೀಗ ಊಟ ಆಗಿದ್ರೆ ಫೈನ್, ಆಗಿಲ್ಲ ಅಂದರೆ ಹೊಟ್ಟೆ ತುಂಬ ಊಟ ಮಾಡು, ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡುವಂತೆ. ಆ್ಯಂಡ್ ಹಾಗೆ ನಿನಗೆ ಗೊತ್ತೇ ಇದೆ, ಮನಸ್ಪೂರ್ವಕವಾಗಿ ಐ ಲವ್ ಯು ಜಾಸ್ತಿ. ಗುಡ್ ನೈಟ್.